ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಟ್ರಾವೆಲ್ ಬ್ಲಾಗ್. ನಾಳೆ ಒಂದು ಟ್ರಿಪ್ಪಿಗೆ ಹೋಗೋ ಪ್ಲ್ಯಾನ್ ಇತ್ತು ಉಡುಪಿಗೆ. ಸೊ ಅದಕ್ಕೆ 300 ಕಿಲೋಮೀಟರ್ಸ್ ಡ್ರೈವ್ ಇದೆ. ಅದಕ್ಕೆ ಒಂದು ಸತಿ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ ಗಾಡಿನ. ಆಯಿಲ್ ಚೆಕ್ಕು ಎಲ್ಲ ಮಾಡಬೇಕು. ಸದ್ಯಕ್ಕೆ ವಾಶಿಗೆ ಹೋಗ್ಬೇಕು. ಗಾಡಿ ವಾಶ್ ಮಾಡಿಸ್ಕೊಂಡು ಏರೆಲ್ಲ ಚೆಕ್ ಮಾಡಿಸ್ಕೊಂಡು ಫ್ಯೂಲ್ ಎಲ್ಲ ಹಾಕ್ಸ್ಕೊಬರ್ಬೇಕು. ನಾನು ಸಿಗೋಣ ಆಮೇಲೆ ವಾಶಲ್ಲಿ. Later. ಗಣಪತಿ ವಿಗ್ರಹನೇ ಬೀಳ್ಸ್ಬಿಟ್ಟಿದ್ದಾರೆ ಕೈಗಡೆ. ಇವಾಗ ಕೇಳಿದೆ, ಇಲ್ಲೇ ಇತ್ತು ಸದ್ಯಕ್ಕೆ, ಇವಾಗ ಹಂಚ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಂಗೆ ನಾನು ನೋಡ್ದೇನೆ ಕಾರ್ ಚೆಕ್ ಮಾಡ್ದೇನೆ ತಗೊಂಡೋಗಿದ್ರೆ ಗಣಪತಿ ವಿಗ್ರಹ ಹೊಟ್ಟೋಗಿರೋದಂತೆ. ಪುನಃ ಗಣಪತಿ ದೇವರು ಕಾರ್ ಒಳಗಡೆ ಬಂದ. ಸದ್ಯಕ್ಕೆ ಕೂರಿಸಿದ್ದೀನಿ ಅಂಟಿಸ್ಬಿಟ್ಟು ನೋಡೋಣ ಮುಂದೆ ಕೂರುತ್ತೋ ಇಲ್ಲೋ ಅಂತ ಹೇಳಿದ್ದಾರೆ. ಕೂರುತ್ತೆ ಅಂತ. ಪುನಃ ಬಂದು ವಾಶ್ ಆಗಿದೆ ಕಾರು. ನೆಕ್ಸ್ಟ್ ಫ್ಯೂಯಲ್ ಸ್ಟಾಪ್, ಪೆಟ್ರೋಲ್ ಹಾಕ್ಸ್ಬೇಕು ಗಾಡಿಗೆ. ಇದೆ 185 ಕಿಲೋಮೀಟರ್ ಹೋಗ್ಬೋದು, ಆದರೂ ಇಲ್ಲೇ ಹಾಕ್ಸ್ಕೊಬಿಡ್ತೀನಿ. 1550 ಹಾಕ್ಸ್ದೆ, 15 ಲೀಟ್ರ್ ಬಂದಿದೆ. ಆರಾಮಾಗಿ ಹೋಗ್ಬೋದು. ಬರುವಾಗ ನಾನು ರಿಲಯನ್ಸಲ್ಲಿ ಹಾಕ್ಸಿದ್ದೀನಿ. ₹1 ಆಫ್ ಇದೆ ಇಂಡಿಪೆಂಡೆನ್ಸ್ ಡೇ ಅಂತ.
ರಿಲಯನ್ಸ್ ಹತ್ರ ಹಾಕ್ಸಿದ್ದೀನಿ. ನಮ್ಮ ಮನೆ ಹತ್ರನೇ ಇದೆ ರಿಲಯನ್ಸ್ ಪೆಟ್ರೋಲ್ ಬಂಕು. ₹1 ಆಫ್ ಇದೆ ಲೀಟ್ರಿಗೆ ಪೆಟ್ರೋಲ್ 3 ದಿನವರೆಗೂ. ನೋಡೋಣ, ಒಳ್ಳೇದಾಯ್ತದೆ. ಕಾರ್ ವಾಶ್ ಆಗಿದೆ, ಫ್ಯೂಲು ಹಾಕ್ಸಾಗಿದೆ, ಟೈರು ಚೆಕ್ ಮಾಡಾಯ್ತು. ಟೈರು ಮತ್ತು ಟೈರ್ ಪ್ರೆಷರ್ ಚೆಕ್ ಮಾಡಾಗಿದೆ, ಕೂಲೆಂಟು ಹಾಕಿದೆ. ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.